ಎಷ್ಟೇ ಟ್ರೈ ಮಾಡ್ತಿದ್ರು ನನ್ ಕೈಯಲ್ಲಿ ಓದೋಕಾಗ್ತಿಲ್ಲ, ನನ್ ಕೈ ಮೊಬೈಲ್ ಕಡೆನೆ ಹೋಗ್ತಿರುತ್ತೆ. ಈ ರೀತಿ ತುಂಬಾ ಸ್ಟೂಡೆಂಟ್ಸ್ ಗೆ ಅನಿಸ್ತಿರುತ್ತೆ. ಈ 13ರಿಂದ 25 ವರ್ಷದ ಏಜ್ ಅದೇ ಮ್ಯಾಕ್ಸಿಮಮ್ ನಮ್ ಲೈಫ್ ನ ಡಿಸೈಡ್ ಮಾಡೋದು. ಅದು ನಮ್ಮ ಲೈಫ್ ನ ಉದ್ಧಾರ ಆದ್ರೂ ಮಾಡಬಹುದು, ನಾಶ ಬೇಕಾದ್ರೂ ಮಾಡಬಹುದು. ನಿನ್ಗೊಂದು ಪ್ರಶ್ನೆ, ಒಂದ್ ವೇಳೆ ನೀನೇನಾದ್ರೂ ಓದಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ತೀಯಾ, ಎಲ್ಲಿವರೆಗೂ ಅಂತ ನಿನ್ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರ್ತೀಯಾ? ಒಂದಂತೂ ನಿಜ, ಇವತ್ತು ಯಾವ ಓದು ನಿನ್ಗೆ ಕಷ್ಟ ಅಂತ ಪೇನ್ ಆಗ್ತಿದ್ಯೋ ಅದೇ ಓದು ಮುಂದೆ ನಿನ್ನ ಸಕ್ಸಸ್ಗೆ, ಖುಷಿಗೆ ದೊಡ್ಡ ಕಾರಣ ಆಗಿರುತ್ತೆ ಅನ್ನೋದನ್ನ ಯಾವತ್ತೂ ಮರಿಬೇಡ. ನೀವು ಪ್ಲಾನ್ ಮಾಡ್ತೀರಾ, ನಾಳೆ ಓದೋಣ, ನಾಳಿದ್ ಓದೋಣ, ಮಂಡೇ ಓದ್ತೀನಿ, ಈ ರೀತಿ ಎಷ್ಟು ದಿನ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀಯ. ನೀನು ಓದ್ಗೋಸ್ಕರ ನಿನ್ ತಂದೆ ತಾಯಿ ದೊಡ್ಡ ದೊಡ್ಡ ಕನಸನ್ನ ಬಿಡಿ ಚಿಕ್ಕ ಚಿಕ್ಕ ಆಸೆಗಳನ್ನು ಕೂಡ ತ್ಯಾಗ ಮಾಡ್ತಿರ್ತಾರೆ. ಆ ತ್ಯಾಗಕ್ಕೋಸ್ಕರ ನಿನ್ ಕೈಯಲ್ಲಿ 1 ಗಂಟೆ ಕುತ್ಕೊಂಡು ಓದೋಕಾಗದಷ್ಟು ವೀಕ ನೀನು. ಈ ಜೀವನದಲ್ಲಿ ಏನಾಗ್ಬೇಕು ಅನ್ಕೊಂಡಿದ್ಯಾ ಅದನ್ನ ಈ ದಿನ ಈ ಕ್ಷಣ ಡಿಸೈಡ್ ಮಾಡ್ಕೋ. ನಿನ್ನ ಮೊಬೈಲ್ ಅಲ್ಲಿ ಯಾವುದು ನಿನ್ನ ಗುರಿಯಿಂದ ದೂರ ಮಾಡ್ತಿದ್ಯೋ ಅವೆಲ್ಲವನ್ನ ಡಿಲೀಟ್ ಮಾಡೋ. ನಿನ್ ಸ್ಟಡೀಸ್ ಅಲ್ಲಿ ವೀಕ್ ಇದೆಯಾ, ಇಟ್ಸ್ ಓಕೆ. ಕೆಲವು ಸ್ಟೂಡೆಂಟ್ಸ್ ಹೇಳ್ತಿರ್ತಾರೆ ನನ್ಗೆ ಓದ್ಬೇಕು ಅಂತ ಇದೆ ಆದ್ರೆ ಫೋಕಸ್ ಮಾಡೋಕಾಗ್ತಿಲ್ಲ ಅಂತ. ಅಂತಹ ಸ್ಟೂಡೆಂಟ್ಸ್ ಗೆ ಪರ್ಸನಲ್ ಆಗಿ ಹೇಳೋದೊಂದೇ, ಅಟ್ಲೀಸ್ಟ್ ನೀವು ಟ್ರೈ ಮಾಡಿ. ಒಂದ್ ವೇಳೆ ನೀವೇನಾದ್ರೂ 20 ನಿಮಿಷ ಓದಿದ್ರೆ ಅದಾದ ನಂತರ ನಿಧಾನವಾಗಿ 2 ಗಂಟೆ ಓದ್ಬೇಕು ಅನ್ನೋ ಛಲ ನಿಮ್ಮಲ್ಲಿ ಖಂಡಿತ ಬರುತ್ತೆ. ನಿನ್ನನ್ನ ಓದೋ ಹಾಗೆ ಮಾಡೋ ನಿನ್ನ ಮೋಟಿವೇಶನಲ್ ಸೋರ್ಸಸ್ ನ ಹುಡುಕಿ, ಖಂಡಿತ ಯಾವುದೋ ಒಂದು ಸಿಗುತ್ತೆ. ನಿನ್ನನ್ನ ಫೇಲ್ಡ್ ಪರ್ಸನ್, ಆವರೇಜ್ ಸ್ಟೂಡೆಂಟ್ ಅಂತ ಕರೆಯೋರ ಮೇಲೆ ರಿವೆಂಜ್ ತಗೊಳ್ಳೋಕಾದ್ರೂ ಕಷ್ಟಪಡಿ. ನಿನ್ ಕೆಪಾಸಿಟಿ ಏನು ಅಂತ ತಿಳ್ಕೊಳ್ಳೋಕಾದ್ರೂ ಓದೋ. ನಿಮ್ ಪೇರೆಂಟ್ಸ್ ಗೋಸ್ಕರ ಓದೋ. ನಿನ್ ಮೇಲೆ ಅವರ ಕನಸುಗಳು, ನಿನ್ ಲೈಫ್ ಅಲ್ಲಿ ಎಂತಹ ಪಾಯಿಂಟ್ ಗೆ ರೀಚ್ ಆಗ್ಬೇಕಂದ್ರೆ ಜನ ನಿನ್ನನ್ನ ಬ್ಲಾಕ್ ಮಾಡೋದಲ್ಲ, ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೇಕು. ಒಂದ್ ಸತಿ ಸಕ್ಸಸ್ ಹೇಗಿರುತ್ತೆ ಅಂತ ಟೇಸ್ಟ್ ನೋಡಿದ್ರೆ ಜೀವನದಲ್ಲಿ ಹೆಜ್ಜೆ ಹಿಂದಕ್ಕಾಕಲ್ಲ. ನೀನ್ ಎಲ್ಲಿ ಕಡಿಮೆ ಇದೆಯಾ ಅನ್ಸುತ್ತೋ ಅದನ್ನ ನೋಡಿ ಇಂಪ್ರೂವ್ ಮಾಡ್ಕೊಳ್ಳಿ. ಪ್ರತಿ ದಿನ ಪ್ರತಿ ಗಂಟೆ ಕಷ್ಟಪಡಿ. ಆ ಕಷ್ಟ ಯಾವತ್ತೂ ವೇಸ್ಟ್ ಆಗಲ್ಲ. ಹಾರ್ಡ್ ವರ್ಕ್ ವಿಲ್ ಪೇ ಯು ಬ್ಯಾಕ್. ಇಲ್ಲಿವರೆಗೂ ನೀವು ಆವರೇಜ್ ಸ್ಟೂಡೆಂಟೇ ಆಗಿದ್ದೀರಾ ಅಂದ್ರೆ ನೀವಿನ್ನು ಟ್ರೈ ಮಾಡಿಲ್ಲ ಅಷ್ಟೇ. ನಿನ್ನನ್ನ ಯಾರ್ ನಂಬ್ಲಿ ಬಿಡ್ಲಿ ನಿನ್ಗದ್ ಬೇಕಾಗಿಲ್ಲ. ನಿನ್ನನ್ನ ನೀನ್ ನಂಬ್ಕೋ, ಮನಸ್ಫೂರ್ತಿಯಾಗಿ ಪ್ರಯತ್ನ ಪಡೋರು ಯಾವತ್ತೂ ಸೋಲಲ್ಲ. ಇವತ್ ನೀವು ಟ್ರೈ ಮಾಡಿದ್ರೆ ನೆಕ್ಸ್ಟ್ ನಿಮ್ಮ ರಿಸಲ್ಟ್ ಬಂದಾಗ ನೀವೇ ಬಂದು ಕಮೆಂಟ್ ಮಾಡ್ತೀರಾ. ನಿನ್ನ ಖುಷಿನ ನೋಡೋಕೆ ನಿನ್ ತಂದೆ ತಾಯಿ ಕಾಯ್ತಿದ್ದಾರೆ. ನಿನ್ಗೆ ಆಸೆ ಇಲ್ವಾ? ಜಸ್ಟ್ ಒಂದು ಸರಿಯಾದ ಪ್ಲಾನ್ ಮಾಡ್ಕೊಳ್ಬೇಕಷ್ಟೇ. ಓದ್ಬೇಕು ಅನ್ನೋ ನಿನ್ನ ಕನಸನ್ನ ಪೂರ್ತಿ ಮಾಡ್ಕೋ. ಇಲ್ಲಿ ನೀನ್ ಯಾವುದೇ ಎಕ್ಸ್ಕ್ಯೂಸಸ್ ಕೊಡೋ ಆಗಿಲ್ಲ. ಓನ್ಲಿ ಬಿಗ್ ರೀಸನ್ ನೀನ್ ಸಕ್ಸಸ್ಫುಲ್ ಆಗೋಕೆ, ನಿನ್ನ ಲೈಫ್ ನ ಬದಲಾಯಿಸ್ಕೊಳ್ಳೋ ಅಧಿಕಾರ ಇರೋದು ನಿನ್ಗೆ ಮಾತ್ರ. ಯಾಕ್ ಗೊತ್ತಾ? ಯು ಡಿಸರ್ವ್ ಬೆಟರ್. ಇವತ್ ನೀನ್ ಯಾವುದೇ ಲೆವೆಲ್ ಅಲ್ಲಿರ್ಲಿ, ಆದ್ರೆ ನೀನ್ ಇಷ್ಟಪಟ್ಟ ಲೈಫ್ ನಿನಗ್ ಬೇಕು ಅನ್ಸಿದ್ಯಾ? ಆಗಿದ್ರೆ ಯು ಡಿಸರ್ವ್ ಬೆಟರ್. ನಾನ್ ಸರಿಯಾಗಿ ಓದ್ತಿಲ್ಲ, ನನ್ ಕೈಯಲ್ಲಿ ಓದೋಕಾಗ್ತಿಲ್ಲ, ನಾನ್ ಓದೋದ್ರಲ್ಲಿ ವೀಕ್ ಇದೀನಿ, ಈ ಮೈಂಡ್ ಸೆಟ್ ನಿಂದ ಮೊದಲು ಆಚೆ ಬಾ. Think about your reason to study and study hard. Believe me, no one can stop you. If you deserve better, then